ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಸಹ ಆರಾಮದ್ದೀವಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬೆಳಗ್ಗೆ 5:15 ನನ್ನ ವ್ಲಾಗ್ ಸ್ಟಾರ್ಟ್ ಆಗಿದೆ. ನನ್ನ ದಿನನಿತ್ಯದ ಕೆಲಸದಲ್ಲಿ ಫಸ್ಟ್ ಕೆಲಸ ಏನಪ್ಪ ಅಂದರೆ ಫ್ರೆಶ್ ಅಪ್ ಆಗಿ ಅಡುಗೆ ಮನೆಗೆ ಬಂದು ಗ್ಯಾಸ್ನೆಲ್ಲ ಕ್ಲೀನ್ ಮಾಡಿ ಕಟ್ಟೆಯೆಲ್ಲ ಒರೆಸ್ಕೊಂಡು ಆಮೇಲೆ ನನ್ನ ಒಂದು ಕೆಲಸನ ನಾನು ಸ್ಟಾರ್ಟ್ ಮಾಡ್ಕೊಳ್ತೀನಿ. ಏನಪ್ಪ ಇವತ್ತು ಅಂದರೆ ಲಂಚ್ ಬಾಕ್ಸ್ ಮತ್ತು ಆ ರೆಸಿಪಿನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನು ರೆಸಿಪಿ ಅನ್ನೋದಾದರೆ ಮೊಟ್ಟೆ ಸಾರು. ಲಂಚ್ ಬಾಕ್ಸಿಗೆ ಚಪಾತಿ ಹಾಗಲಕಾಯಿ ಪಲ್ಯನ ಲಂಚ್ ಬಾಕ್ಸಿಗೆ ಕಟ್ಟಿ ಕಳಿಸ್ತೀನಿ. ಇನ್ನು ಬೆಳಗ್ಗೆ ತಿಂದು ಹೋಗಲಿಕ್ಕೆ ಮೊಟ್ಟೆ ಸಾರು ಮತ್ತು ಚಪಾತಿನ ನಾನಿಲ್ಲಿ ಪ್ರಿಪೇರ್ ಮಾಡಿದ್ದೀನಿ. ಇನ್ನು ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ಮೊಟ್ಟೆ ಸಾರಿಗೆ ಏನೆಲ್ಲ ರೆಡಿ ಮಾಡ್ಕೋಬೇಕೋ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಬರ್ತೀನಿ. ಮೊಟ್ಟೆ ಸಾರಿಗೆ ರೆಡಿ ಮಾಡ್ಕೋಬೇಕು ಅಂತಿದ್ದಂಗೆ ನಮ್ಮ ಮನೆಯವರು ಸಹ ಎದ್ದರು. ಅವರಿಗೆ ಎದ್ದ ತಕ್ಷಣವೇ ಒಂದು ಗ್ಲಾಸ್ ಬಿಸಿನೀರು ಬೇಕು. ಅವರಿಗಿಲ್ಲಿ ನೀರು ಕಾಸಿ ಕೊಡ್ತಾಯಿದ್ದೀನಿ. ಇನ್ನು ಒಂದು ಸೈಡು ನೀರು ಬಿಸಿಗಿಟ್ಟು ನೀರು ಕಾಯೋ ಅಷ್ಟೊತ್ತಿಗೆ ಮೊಟ್ಟೆ ಸಾರಿಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಫ್ರಿಜ್ಜಿಂದ ತೆಗೆದು ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀರು ಬಿಸಿಯಾಗಿದೆ. ಇನ್ನು ನಮ್ಮ ಮನೆಯವ್ರಿಗೆ ಕೊಟ್ಟು ಮುಂದೆ ನನ್ನ ಅಡುಗೆ ಕೆಲಸನ ನಾನಿಲ್ಲಿ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಅವರಿಗೆಲ್ಲ ಕೊಡೋದು ಕೊಟ್ಟು ನಾನು ಫ್ರೀ ಆದರೆ ಆರಾಮ್ಸೆ ನನ್ನ ಕೆಲಸನ ನಾನಿಲ್ಲಿ ಮಾಡ್ಕೋಬೋದು. ಮೊಟ್ಟೆ ಸಾರಿಗೆ ಪಲ್ಯಕ್ಕೆ ಮತ್ತು ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡು ನಾನಿಲ್ಲಿ ಎಲ್ಲನೂ ತಯಾರು ಮಾಡಿಕೊಂಡು ಆಯಿತು. ಇನ್ನೇನಿದ್ರು ಒಲೆ ಹಚ್ಚಿಸಿ ಅಡುಗೆ ಮಾಡೋದಷ್ಟೇ ಬಾಕಿ. ನೋಡಿ, ಮೊಟ್ಟೆ ಸಾಂಬಾರಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಹಸಿ ಕೊಬ್ಬರಿ ತೊಗೊಳ್ರಿ. 8 ಮೆಣಸುಕಾಳು, 10 ಏಲಕ್ಕಿ ಲವಂಗ, 2 ಏಲಕ್ಕಿ, 1 ಇಂಚಷ್ಟು ಚಕ್ಕೆನ ಮುರ್ಕೊಂಡಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಮತ್ತು ಶುಂಠಿ, ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಇಷ್ಟನ್ನು ಇವಾಗ ರುಬ್ಕೊಂಡು ಬರ್ತೀನಿ ನಾನು. ನೋಡಿ, ಮಸಾಲೆನ ಈ ಥರ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಇವಾಗ ಸಾರನ್ನ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಮೊಟ್ಟೆನ ಬೇಯಿಸ್ಕೊಂಡು ಹಾಕ್ಕೊಳ್ತಾ ಇಲ್ಲ, ಡೈರೆಕ್ಟಾಗಿ ಸಾಂಬಾರಲ್ಲಿ ಒಡೆದು ಹಾಕಿ ಮೊಟ್ಟೆನ ಬೇಯಿಸ್ಕೊಳ್ತಿರೋದು. ನೋಡಿ, ಗ್ಯಾಸ್ ಹಚ್ಕೊಂಡು ಒಂದು ಡಬರಿ ಇಟ್ಕೊಳ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ನೀರಿದೆ, ಹೋಗಲಿ. ಡಬರಿ ಸ್ವಲ್ಪ ಬಿಸಿ ಆಗಲಿ. ಡಬರಿ ಬಿಸಿಯಾಗಿದೆ. ಸ್ವಲ್ಪ ಆಯಿಲ್ನ ಹಾಕ್ಕೊಳ್ತೀನಿ. ಎಣ್ಣೆ ಸ್ವಲ್ಪ ಬಿಸಿ ಹಾಕಿದೆ. ಇವಾಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನು 2 ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಅರಿಶಿಣ, ಒಂದು ಸ್ವಲ್ಪ ಧನಿಯಾ. ಇವಾಗ ರುಬ್ಬಿರ್ತೀವಲ್ಲ ಆ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಖಾರ ಪುಡಿ ಎಲ್ಲ ಹಾಕುವಾಗ ಫ್ಲೇಮ್ನ ಮೀಡಿಯಮ್ ಆಗಿ ಇಟ್ಕೊಂಡು ಹಾಕ್ಕೋಬೇಕು. ಇಲ್ಲಾಂದರೆ
ಖಾರ ಪುಡಿ ಎಲ್ಲ ಸೀದೋಗ್ಬಿಡುತ್ತೆ. ಫ್ರೈ ಆಗಲಿ ಆಯಿಲಲ್ಲಿ ಮಸಾಲೆ ಸ್ವಲ್ಪ ಕುದೀಲಿ. ಇದು ನೋಡಿ ಸ್ವಲ್ಪ ಕುದೀತಾ ಇದೆ. ಇವಾಗ ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಜಾರ್ ತೊಳೆದಿರೋ ನೀರನ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸಾರು ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೀವು ನೀರನ್ನ ಇವಾಗಲೇ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಸಾರನ್ನ. ಇದು ಇನ್ನೂ ಗಟ್ಟಿ ಇದೆ. ಇನ್ನು ಸ್ವಲ್ಪ ನಾನು ಇದಕ್ಕೆ ನೀರು ಹಾಕ್ಕೊಳ್ತೀನಿ. ನೋಡಿ ಇಷ್ಟು ತಳ್ಳಗೆ ಮಾಡ್ಕೊಂಡಿದ್ದೀನಿ ನಾನು. ಇದು ಮೊಟ್ಟೆ ಹಾಕಿದ ಮೇಲೆ ಮತ್ತಷ್ಟು ಗಟ್ಟಿಯಾಗುತ್ತೆ. ನಾನಿಲ್ಲಿ ಮೊಟ್ಟೆನ ಬೇಯಿಸಿ ಹಾಕ್ಕೊಳ್ತಾ ಇಲ್ಲ, ಡೈರೆಕ್ಟಾಗಿ ಒಡೆದು ಸಾಂಬಾರಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ ಮೊಟ್ಟೆನ. ಇದು ಚೆನ್ನಾಗಿ ಕುದಿಲಿ, ಅಲ್ಲಿವರೆಗೂ ಮೊಟ್ಟೆನ ರೆಡಿ ಮಾಡ್ಕೊಳ್ತೀನಿ. ನೋಡಿ ಸಾರು ಚೆನ್ನಾಗಿ ಕುದ್ದಿದೆ. ಇವಾಗ ಇದಕ್ಕೆ ಮೊಟ್ಟೆನ ಒಡೆದು ಹಾಕ್ಕೊಳ್ಳೋಣ. ನೋಡಿ ಈ ಥರ ಒಂದೊಂದೇ ತತ್ತಿನ ಬಟ್ಲಲ್ಲಿ ಒಡೆದು ಹಾಕ್ಕೊಂಡು ಒಂದೊಂದಾಗೆ ಈ ಥರ ಹಾಕ್ಕೋಬೇಕು. ಒಂದ್ರ ಮೇಲೆ ಒಂದು ಹಾಕ್ಕೋಬಾರ್ದು, ಒಂದೊಂದೇ ಹಾಕ್ಕೋಬೇಕು. ನೋಡಿ ಇನ್ನೊಂದು ಮೊಟ್ಟೆನ ಅದ್ರ ಪಕ್ಕಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ನಿಮ್ಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟು ನೀವು ಮೊಟ್ಟೆನ ಹಾಕ್ಕೊಳ್ಳಿ. ಕೊನೆ ಮೊಟ್ಟೆನ ನಾನು ಹಾಕ್ಕೊಂಡಿದ್ದೀನಿ. ಮೊಟ್ಟೆ ಹಾಕ್ಕೊಳ್ಳುವಾಗ ಫ್ಲೇಮ್ನ ಸಣ್ಣಕ್ಕೆ ಇಟ್ಕೊಂಡಿದ್ದೀನಿ. ಮೊಟ್ಟೆ ಹಾಕ್ಕೊಳ್ಳೋದೆಲ್ಲ ಮುಗಿದ ಮೇಲೆ ಫ್ಲೇಮ್ನ ಜೋರಿಟ್ಕೊಂಡು ಒಂದು ಸ್ಪೂನು ಸಹ ಹಾಕಿ ನೀವು ಮಿಕ್ಸ್ ಮಾಡಬಾರ್ದು. ಒಂದು 10 ನಿಮಿಷ ಹಾಗೆ ಇದು ಕುದಿಬೇಕು. ಆಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದು 10 ನಿಮಿಷ ಇದು ಕುದಿಲಿ. ನೋಡಿ ಮೊಟ್ಟೆ ಎಲ್ಲ ಬೆಂದು ಈ ಥರ ಬೊಬ್ಬೆ ಬೊಬ್ಬೆ ಬರ್ತಾ ಇದೆ ಮೊಟ್ಟೆ. ಇನ್ನೂ ಒಂದು 10 ನಿಮಿಷ ಇದು ಹಾಗೆ ಕುದಿಲಿ. ನೋಡಿ ಕುದ್ದಿರುತ್ತೆ. ಇವಾಗ ನೋಡೋಣ. ನೋಡಿ ಈ ಥರ ಮೊಟ್ಟೆ 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 ಬರುತ್ತೆ. ನೋಡಿ ಚೆನ್ನಾಗಿ ಬಂದಿದೆ. ಇನ್ನೂ ಒಂದು 10 ನಿಮಿಷ ಇದು ಕುದೀಲಿ ಚೆನ್ನಾಗಿ. ಇವಾಗ ಫ್ಲೇಮ್ನ ಜೋರಿಟ್ಟು ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ಮೊಟ್ಟೆ ಸಾರು ರೆಡಿ. ನೋಡಿ 10 ನಿಮಿಷ ಚೆನ್ನಾಗಿ ಕುದ್ದಿದೆ. ಇವಾಗ ಮೊಟ್ಟೆ ಸಾರು ರೆಡಿ. ಇದನ್ನ ಇವಾಗ ಬಂದ್ ಮಾಡಿಕೊಂಡು ಚಪಾತಿಗೆ ರೆಡಿ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಮತ್ತು ನನ್ನ ಮಗಳು ಸೇರಿ ಚಪಾತಿನ ರೆಡಿ ಮಾಡ್ತಾ ಇದ್ದೀವಿ. ಬೆಳಗ್ಗೆ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಈ ಥರ ಚಪಾತಿ ಏನಾದರೂ ಮಾಡೋದಿದ್ರೆ ನನ್ನ ಮಗಳು ಚಪಾತಿ ಮಾಡೋಕ್ಕೆ ಹೆಲ್ಪ್ ಮಾಡ್ತಾಳೆ. ಪಲ್ಯ ಇನ್ನು ಮಿಕ್ಕಿದ್ದೆಲ್ಲ ನಾನು ಮಾಡ್ಕೊಳ್ತೀನಿ. ಚಪಾತಿ ಮಾಡುವಾಗ ನನ್ನ ಮಗಳು ನನಗೆ ಹೆಲ್ಪ್ ಮಾಡ್ತಾಳೆ. ಇಲ್ಲಿ ನಾನು ಚಪಾತಿ ಬೇಯಿಸ್ಕೊಳ್ತಾ ನಮ್ಮ ಮನೆಯವರಿಗೆ ಟೈಮ್ ಆಗುತ್ತೆ, ಅವರಿಗೆ ತಿನ್ನೋಕ್ಕೆ ಚಪಾತಿ ಹಚ್ಕೊಟ್ಟಿದ್ದೀನಿ. ಮತ್ತು ಲಂಚ್ ಬಾಕ್ಸಿಗೂ ಸಹ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಚಪಾತಿ ಬೇಯಿಸ್ತಾ ಇದ್ದೀನಿ. ಹಾಗಾಗಿ ನನ್ನ ಮಗಳು ನನಗೆ
ಚಪಾತಿ ಲಟ್ಟಿಸ್ಕೊಡ್ತಾ ಇದ್ದಾಳೆ. ಬೆಳಗ್ಗೆ ಟೈಮ್ ಎಷ್ಟು ಬೇಗ ಓಡುತ್ತೆ ಅಂದರೆ ಟೈಮ್ ಎಷ್ಟಿದ್ರೂ ಸಾಕೆ ಆಗೋದಿಲ್ವೇನೋ ಅನ್ನೋಷ್ಟು ಟೈಮು ಓಡ್ತಾನೆ ಇರುತ್ತೆ. ಬೆಳಗ್ಗೆ 5:30ಗೆ ಎದ್ರೂ ಟೈಮ್ ಸಾಕಾಗೋದೇ ಇಲ್ಲ. 3 ಲಂಚ್ ಬಾಕ್ಸ್ ಕಟ್ಟಬೇಕು ಮತ್ತು ತಿನ್ನೋಕ್ಕೂ ಸಹ ಮಾಡಬೇಕು ಅನ್ನೋಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಟೈಮ್ ಬೇಕಾಗುತ್ತೆ. ಎಷ್ಟು ಮಾಡಿದ್ರೂ ಟೈಮ್ ಸಾಕಾಗೋದೇ ಇಲ್ಲ. ಹಾಗಾಗಿ ಬೇಗ ಬೇಗ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಮನೆಯವರು ಆಫೀಸಿಗೆ ಟೈಮ್ ಆಯಿತು ಮತ್ತು ಬಸ್ ಬರುತ್ತೆ ಅಂತ ಹೇಳಿ ಹೋದರು. ಇನ್ನು ನನ್ನ ಮಗನೂ ಸಹ ಸ್ನಾನ ಮುಗಿಸ್ಕೊಂಡು ಬಂದ. ಅವನಿಗೆ ನಾನಿಲ್ಲಿ ಟಿಫಿನ್ನ ಹಾಕಿ ಕೊಡ್ತಾಯಿದ್ದೀನಿ. ಚಪಾತಿ ಮಾಡೋದು ಮುಗಿಸಿ ನನ್ನ ಮಗಳು ಸ್ನಾನ ಮಾಡಿಕೊಂಡು ಅವ್ರನ್ನೆಲ್ಲ ರೆಡಿ ಮಾಡಿ ಕಳಿಸೋ ಅಷ್ಟೊತ್ತಿಗೆ ಟೈಮು ಆಗೋಗಿತ್ತು. ಹಾಗಾಗಿ ಕಂಟಿನ್ಯೂ ಮಾಡಲಿಲ್ಲ. ಅವ್ರನ್ನ ವ್ಯಾನ್ ಬಸ್ ಹತ್ತಿಸ್ಬಂದು ನಾನು ಸಹ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನು ಚಪಾತಿನ ಇಲ್ಲಿ ತಿಂತಾಯಿದ್ದೀನಿ. ಸರಿ ಫ್ರೆಂಡ್ಸ್, ಹಸ್ಬೆಂಡು ಸಹ ಹೋದರು, ಮಕ್ಕಳು ಸಹ ಸ್ಕೂಲಿಗೆ ಹೋದರು. ಅವ್ರಿಗೆ ಲಂಚ್ ಬಾಕ್ಸ್ ಎಲ್ಲ ಕಟ್ಟಿ ಕಳಿಸಿದ್ದಾಯಿತು. ಇನ್ನು ನಾನು ಫ್ರೆಶ್ ಆಗಿ ದೇವ್ರ ಪೂಜೆ ಮುಗಿಸ್ಕೊಂಡು ನಾನು ಸಹ ಟಿಫಿನ್ ಮಾಡ್ತಾಯಿದ್ದೀನಿ. ಮಕ್ಕಳ ಡಬ್ಬಿಗೆ ಹಾಗಲಕಾಯಿ ಪಲ್ಯ ಚಪಾತಿ ಮತ್ತು ನಮ್ಮ ಮನೆಯವ್ರ ಡಬ್ಬಿಗೆ ಹಾಗಲಕಾಯಿ ಪಲ್ಯ ಚಪಾತಿ ಕಟ್ಟಿ ಕಳಿಸಿದ್ದಾಯಿತು. ಇನ್ನು ಮನೇಲಿ ಊಟಕ್ಕೆ ಅಂತ ಮೊಟ್ಟೆ ಸಾರು ಚಪಾತಿ ಮಾಡಿದ್ದೆ. ನಾನು ಸಹ ಇವಾಗ ಊಟ ಮಾಡ್ತಾಯಿದ್ದೀನಿ. ಬನ್ನಿ ನೀವು ಊಟ ಮಾಡಿ. ಮೊಟ್ಟೆ ಸಾರು ಟೇಸ್ಟ್ ಮಾಡ್ತಾಯಿದ್ದೀನಿ. ಸಖತ್ತಾಗಿದೆ. ಇನ್ನು ಹಾಗಲಕಾಯಿ ರೆಸಿಪಿ ಅಂತೂ ಆಲ್ರೆಡಿ ನನ್ನ ಚಾನಲ್ನಲ್ಲಿ ಇದೆ. ಹಾಗಲಕಾಯಿ ಪಲ್ಯ ತಿಂತಾಯಿದ್ದೀನಿ. ಸ್ವಲ್ಪನೂ ಕಹಿ ಇಲ್ಲ, ಚೆನ್ನಾಗಿ ಬಂದಿದೆ ಹಾಗಲಕಾಯಿ ಪಲ್ಯನೂ. ನಮ್ಮ ಮನೆಯಲ್ಲಿ ಮಕ್ಕಳು ಸಹ ತಿಂತಾರೆ ಹಾಗಲಕಾಯಿ ಪಲ್ಯ, ಅಷ್ಟು ಚೆನ್ನಾಗಿರುತ್ತೆ. ಸರಿ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಇವತ್ತಿನ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನು ಒತ್ತಿ. ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು. ಬಾಯ್.